ಅಕ್ರಮವಾಗಿ ರಾಜಸ್ಥಾನದಿಂದ ಕರ್ನಾಟಕಕ್ಕೆ ಮಾಂಸ ಸಾಗಾಟ. ಇದು ಮಾಂಸ ಪ್ರಿಯರು ನೋಡ್ಲೇಬೇಕಾದ ಸ್ಟೋರಿ. ವಾರದ 3 ದಿನ ಬೆಂಗಳೂರಿಗೆ ತರುವ ಮಾಂಸ. ರಾಜಸ್ಥಾನದ ಜೈಪುರದಿಂದ ಬೆಂಗಳೂರಿಗೆ ಮಾಂಸ ಸಾಗಾಟ. ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ಗಳಿಗೆ ಸಾಗಾಟ ಆರೋಪ. 12 ಕೆಜಿ ಮಾಂಸ ಬರುತ್ತಿರುವ ಹಿನ್ನೆಲೆ ಹಿಂದೂ ಸಂಘಟನೆಗಳಿಂದ ಮಾಂಸ ಸಾಗಾಟ ಮಾಡ್ತಾ ಇದ್ದ ವಾಹನಕ್ಕೆ ಮುತ್ತಿಗೆ. ಕುರಿ ಮಾಂಸ ಅಥವಾ ಬೇರೆ ಮಾಂಸನ ಅನ್ನೋ ಬಗ್ಗೆ ಸಂಶಯದಿಂದ ದಾಳಿ. ಹಿಂದೂ ರಾಷ್ಟ್ರ ರಕ್ಷಣಾ ಪಡೆಯಿಂದ ದಾಳಿ. ಪುನೀತ್ ಕೆರೆಹಳ್ಳಿ ನೇತೃತ್ವದಲ್ಲಿ ದಾಳಿ. ಮಾಂಸ ಸಾಗಾಟಗಾರರು ಹಾಗೂ ಹಿಂದೂ ಸಂಘಟನೆಯ ನಡುವೆ ಮಾತಿನ ಚಕಮಕಿ. ಜೈಪುರ್ ಮೈಸೂರು ಎಕ್ಸ್ಪ್ರೆಸ್ ರೈಲಿನಲ್ಲಿ ಬಂದಂತಹ ಮಾಂಸ, ನೂರಾರು ಮಾಂಸದ ಬಾಕ್ಸುಗಳು ಉಳ್ಳ ವಾಹನ ತಡೆದಿದ್ದಾರೆ ಕಾರ್ಯಕರ್ತರು. ಟ್ರೈನ್ ನಂಬರ್ 1297-6 ರೈಲಿನಲ್ಲಿ ಬಂದ ಸಾವಿರಾರು ಕೆಜಿ ಮಾಂಸ. 90 ಬಾಕ್ಸುಗಳಲ್ಲಿ ಇರುವಂತಹ ಮಟನ್ 4500 ಕೆಜಿ ಮಟನ್. ಶಿವಾಜಿನಗರದ ಮಟನ್ ವ್ಯಾಪಾರಿಗಳು ಸಿರಾಜ್ ಶಹಜಾನ್ ಬಾಬು ಮೊತಲೀಬ್ ಒಡೆತನದ ಬಾಕ್ಸ್ಗಳು. ಸ್ಥಳದಲ್ಲಿ ಬಿಗುವಿನ ಪರಿಸ್ಥಿತಿ ಉಂಟಾಗಿರುವಂತದ್ದು. ನಾಯಿ ಮಾಂಸ ಅಂತ ಕೂಗಾಡುತ್ತಿದ್ದಾರೆ ಸಾರ್ವಜನಿಕರು. ನಾಡಿನ ಜನರಿಗೆ ನಾಯಿ ಮಾಂಸ ತಿನ್ನಿಸುತ್ತಿರುವ ರಜಾಕ್ಕೆ ಘೋಷಣೆ. ಸ್ಥಳೀಯರು ಆಟೋ ಡ್ರೈವರ್ಗಳ ಘೋಷಣೆ. ಅಬ್ದುಲ್ ರಜಾಕ್ಕೆ ಸ್ಥಳೀಯರ ಮುತ್ತಿಗೆ. ಬಾಲ ಉದ್ದ ಇರೋದನ್ನ ಕಂಡು ರೊಚ್ಚಿಗೆದ್ದಿದ್ದಾರೆ ಸಾರ್ವಜನಿಕರು. ಆರ್ಪಿಎಫ್ ಪೊಲೀಸರ ಆಗಮನ. ಸ್ಥಳದಲ್ಲಿ ಬಿಗುವಿನ ವಾತಾವರಣ. ರೈಲ್ವೆ ಪೊಲೀಸರು ಆಗಮಿಸಿರುವಂತದ್ದು. ಆಹಾರ ಇಲಾಖಾ ಅಧಿಕಾರಿಗಳ ಆಗಮನ. ಬಾಕ್ಸ್ ಓಪನ್ ಮಾಡಲು ಬಿಡ್ತಾ ಇಲ್ಲ ಅಬ್ದುಲ್ ರಜಾಕ್. ಸ್ಥಳದಲ್ಲಿ ರಜಾಕ್ ವಿರುದ್ಧ ಘೋಷಣೆ ಕೂಗಲಾಗಿರುವಂತದ್ದು. ಈ ಕಡೆದಿಲ್ಲ ಆ ಕಡೆದು ಮಾತ್ರ ನಾಯಿದೋ ಕುರಿದೋ ನಮಗೆ ಪ್ರಶ್ನೆ ಅಲ್ಲ. ಕುರಿನಾದ್ರೂ ಹಿಂಗ್ ತತ್ತೀರಾ? ಅದು ಈ ತರ ಯಾವುದೇ ಒಂದು ಸೇಫ್ಟಿ ಇಲ್ದಲೆ ಏನು ಓಪನ್ ಮಾಡಲ್ಲ. ಈ ಕಡೆದಿಲ್ಲ ಆ ಕಡೆದು ಮಾತ್ರ ನಾಯಿದೋ ಕುರಿದೋ ನಮಗೆ ಪ್ರಶ್ನೆ ಅಲ್ಲ. ಕುರಿನಾದ್ರೂ ಹಿಂಗ್ ತತ್ತೀರಾ? ಅದು ಈ ತರ ಯಾವುದೇ ಒಂದು ಸೇಫ್ಟಿ ಇಲ್ದಲೆ ಏನು ಓಪನ್ ಮಾಡಲ್ಲ. ಕ್ಷಣ ಕ್ಷಣದ ಸುದ್ದಿಗಾಗಿ News81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.